ಬಿಜೆಪಿ ಕಾಲದಲ್ಲಾಗಿರುವಂತಹ ಕೋವಿಡ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಿಕ್ಕೆ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ಎರಡನೇ ಮಧ್ಯಂತರ ವರದಿ ಕೂಡ ಸಲ್ಲಿಕೆಯಾಗಿದೆ. ಈ ವರದಿ ಸಲ್ಲಿಕೆಯ ಬಳಿಕ ಅಧಿಕಾರಿಗಳಿಗೆ ಶಾಕ್. ಬಿಬಿಎಂಪಿಯ 29 ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ. ನೋಟಿಸ್ ಕೊಟ್ಟರೂ ಕೂಡ 29 ಆಫೀಸರ್ಸ್ ಉತ್ತರಿಸ್ತಾ ಇಲ್ಲ. ಖರ್ಚು ವೆಚ್ಚದ ಲೆಕ್ಕವನ್ನು ಕೊಡದ ಪಾಲಿಕೆಯ ಅಧಿಕಾರಿಗಳು. ಇದು ಬರೀ ಆರಂಭ ಅಷ್ಟೇನಾ? ದೊಡ್ಡ ಅಧಿಕಾರಿಗಳಿಗೂ ಕಾದಿದೆಯಾ ಶಾಕ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈಗಾಗಲೇ ಎರಡೆರಡು ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು ಬಿಜೆಪಿ ಕಾಲದಲ್ಲಿ ನಡೆದಿದೆ ಎನ್ನಲಾದಂತಹ ಕೋವಿಡ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ವರದಿಯನ್ನು ಆಧರಿಸಿ ಈಗ ಹಲವರಿಗೆ ನೋಟಿಸ್ ಕೊಡುವಂತಹ ಕೆಲಸ ಆಗ್ತಾ ಇದೆ, ಅವರಿಂದ ವಿವರಣೆ ಕೇಳುವಂತಹ ಕೆಲಸ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಬಿಬಿಎಂಪಿಯ 29 ಅಧಿಕಾರಿಗಳಿಗೆ ಈಗಾಗಲೇ ನೋಟಿಸ್ ಸರ್ವ್ ಆಗಿದ್ದು ಅವರಿಂದ ಯಾವುದೇ ರೀತಿಯ ಉತ್ತರ ಬಂದಿಲ್ಲ. ಹಾಗಾದರೆ ಯಾವ್ಯಾವ ಅಧಿಕಾರಿಗಳಿಗೆ ನೋಟಿಸ್ ಸರ್ವ್ ಆಗಿದೆ? ದಾಸರಹಳ್ಳಿ ವಲಯದ 16 ಜನ ಆಫೀಸರ್ಸ್ಗೆ, ಪೂರ್ವ ವಲಯದ 7 ಅಧಿಕಾರಿಗಳಿಗೂ ಕೂಡ ನೋಟಿಸ್ ಹೋಗಿದೆ. RR ನಗರದ 2 ಆಫೀಸರ್ಸ್ಗಳಿಗೂ ಕೂಡ ನೋಟಿಸ್ ಕೈ ಸೇರಿದೆ. ಮಹದೇವಪುರದ 2 ಅಧಿಕಾರಿಗಳಿಗೂ ಕೂಡ ಈಗ ನೋಟಿಸ್ ಕೊಡೋ ಕೆಲಸ ಆಗಿದೆ. ಕೇಂದ್ರ ಕಚೇರಿಯಲ್ಲಿ 2 ಅಧಿಕಾರಿಗಳು ನೋಟಿಸನ್ನು ಸ್ವೀಕರಿಸಿದ್ದಾರೆ. ಒಟ್ಟಾರೆ 29 ಅಧಿಕಾರಿಗಳು ನೋಟಿಸನ್ನು ಸ್ವೀಕರಿಸಿದ್ದು ಅದಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ. ಇದು ಕೇವಲ ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಈ ಕೋವಿಡ್ ಹಗರಣದ ಸುಳಿ ದೊಡ್ಡ ಅಧಿಕಾರಿಗಳಿಗೂ ಕೂಡ ಸುತ್ತಿಕೊಳ್ಳುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, 29 ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟರೂ ಕೂಡ ಯಾವುದೇ ರೀತಿಯ ಉತ್ತರ ಬಂದಿಲ್ಲ. ವಾಟ್ ನೆಕ್ಸ್ಟ್ ಅಂತ ಹೇಳಿ ಇದು ಕೇವಲ ಇಲ್ಲಿಗೆ ನಿಲ್ಲೋ ಹಂಗೆ ಕೂಡ ಕಾಣಿಸ್ತಾ ಇಲ್ಲ. ಮುಂದುವರೆದು ಮತ್ತಾರ್ಯಾರಿಗೆ ಈ ಕೋವಿಡ್ ಹಗರಣದ ಬಿಸಿ ತಟ್ಟಬಹುದು ಅಂತ. ಪ್ರೇಮ್, ಈಗಾಗಲೇ ಬಿಬಿಎಂಪಿ ವ್ಯಾಪ್ತಿಯ 214 ಅಧಿಕಾರಿಗಳಿಗೆ ಕೋವಿಡ್ಗೆ ಸಂಬಂಧಪಟ್ಟಂತೆ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಖರ್ಚು ವೆಚ್ಚಗಳು ಏನು ಮಾಡಿದ್ದಾರೆ, ಕೋವಿಡ್ ಕಾಲದಲ್ಲಿ ತಮ್ಮ ವಲಯಗಳಲ್ಲಿ ಆಗಿರುವಂಥ ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ 214 ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅದರಲ್ಲಿ ತುಂಬ ಜನ ನೋಟಿಸ್ಗೆ ರಿಪ್ಲೈ ಮಾಡಿದರೆ ಖರ್ಚು ವೆಚ್ಚದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ 29 ಅಧಿಕಾರಿಗಳು ಮಾತ್ರ ನೋಟಿಸ್ಗೆ ರಿಪ್ಲೈ ಕೊಟ್ಟಿಲ್ಲ ಮತ್ತು ಎಷ್ಟು ಖರ್ಚು ವೆಚ್ಚ ಆಗಿದೆ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ. ಅಂತಹ ಅಧಿಕಾರಿಗಳ ವಿರುದ್ಧ ಈಗ ಬಿಬಿಎಂಪಿಯ ಮುಖ್ಯ ಆಯುಕ್ತರು ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಚಿಂತನೆ ಮಾಡ್ತಾ ಇದೆ. ಶಿಸ್ತು ಕ್ರಮ ಆಗದೆ ಹೋದರೆ ಒಂದು ವೇಳೆ ಅವ್ರನ್ನ ಅಮಾನತು ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು. 29 ಅಧಿಕಾರಿಗಳು ಕೂಡ ಯಾಕೆ ರಿಪ್ಲೈ ಕೊಟ್ಟಿಲ್ಲ? ಹಾಗಾದರೆ ಕೋವಿಡ್ ಹಗರಣದಲ್ಲಿ ಅವರ ಆ ಅಧಿಕಾರಿಗಳ ಪಾಲ್ ಏನಿದೆ ಅನ್ನುವಂತೇಳಿ ಈ ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ಅಧಿಕಾರಿಗಳನ್ನು ವಿಚಾರಣೆ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ದಾಸರಹಳ್ಳಿ ವಲಯದಲ್ಲಿ 16 ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ನೋಟಿಸ್ಗೆ ರಿಪ್ಲೈ ಕೊಡೋದು ಹೋಗಲಿ, ಎಷ್ಟು ಖರ್ಚು ವೆಚ್ಚ ಆಗಿತ್ತು ತಮ್ಮ ಅವಧಿಯಲ್ಲಿ, ಯಾಕೆ ರಿಪ್ಲೈ ಕೊಡ್ತಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳಿದ್ದಾರೆ. ಅದರಲ್ಲಿ ಪೂರ್ವ ವಲಯ ಮತ್ತು ಇಲ್ಲಿ ಬರೀ ಆರೋಗ್ಯ ಅಧಿಕಾರಿಗಳಷ್ಟೇ ಇಲ್ಲ, ಬಿಬಿಎಂಪಿಯ ಇಂಜಿನಿಯರ್ಗಳು ಇದ್ದಾರೆ ಮತ್ತು ಇನ್ನಿತರ ಅಧಿಕಾರಿಗಳು ಕೂಡ ಇದ್ದಾರೆ. ಒಂದು ವೇಳೆ ನೋಟಿಸ್ಗೆ ರಿಪ್ಲೈ ಕೊಟ್ಟಿಲ್ಲ ಅಂದರೆ ಶಿಸ್ತು ಕ್ರಮ ಅಥವಾ ಅಮಾನತು ಮಾಡೋದ್ರ ಬಗ್ಗೆ ಈಗ ಚಿಂತನೆ ಆಗ್ತಾ ಇರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.